ಈ ಶಾಂತನು ರಹಸ್ಯಗಳ ಉಗ್ರಾಣ ಇದ್ದಾಗ ಯಾರೋ ಬೇಸೋದಕ್ಕಾಗೋದಿಲ್ಲ. ಬೇಸೋ ಪ್ರಯತ್ನನೂ ಮಾಡಬೇಡ. ಓಡ. ರಾಧಿಕಾ, ಏನಾಯ್ತು? ಒಂಥರ ಇದೆಯಾ? ಏನಿಲ್ಲ ಜಾನಕಿ, ಪ್ಲೀಸ್ ರಾಧಿಕಾ, ನೀನು ಈ ರೀತಿ ಬೇಸರದಲ್ಲಿರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ. ಯಾಕೋ ಆತಂಕ ಆಗ್ತಿದೆ ನನಗೆ. ಆತಂಕನ? ಯಾಕೆ? ಯಾವ ವಿಷಯಕ್ಕೆ? ನೀನು ಕೃಷ್ಣನ್ ನೆನಪನ್ನೆಲ್ಲ ತೆಗೆದಾಕೋ ಮಾತಾಡ್ದಾಗ್ಲಿಂದ ನನ್ಗೆ ಯಾಕೋ ಆತಂಕ ಆಗ್ತಿದೆ. ರಾಧಿಕಾ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದಂತೂ ನಿಜ ಅಲ್ವಾ? ಆತಂಕ ಯಾಕೆ? ಈ ವಿಷಯ ದೊಡ್ಡಪ್ಪಂಗೆ ಗೊತ್ತಾಗದೆ ಇರೋ ಹಾಗೆ ನಾವು ನೋಡ್ಕೊಳ್ಳೋಣ. ಇನ್ನು ಬೇರೆ ಯಾರಿಗೆ ಗೊತ್ತಾದ್ರೂ ಸಮಸ್ಯೆ ಇಲ್ಲ. ಅದು ಮನೆಯವ್ರಿಗೆ ಗೊತ್ತಾದ್ರೆ ಅನ್ನೋ ಆತಂಕ ಅಲ್ಲ. ಕಾರಣ ಗೊತ್ತಾಗ್ತಾ ಇಲ್ಲ ನನಗೆ. ಬಿಡು, ನನ್ನ ಆತಂಕನೇ ಬೇರೆ. ನನ್ನ ವಿಷಯ ಎಲ್ಲ ನಿನ್ನ ಹತ್ರ ಹೇಳಿದ್ದೀನಿ. ಇನ್ಯಾಕೆ ನನ್ನ ಹತ್ರ ಮುಚ್ಚಿಡ್ತೀಯ? ಏನಾಗ್ತಿದೆ ಅನ್ನೋದನ್ನ ಹೇಳು. ಗೊತ್ತಾಗ್ತಿಲ್ಲ ಜಾನಕಿ. ಏನನ್ನೋ ಕಳ್ಕೊತಾ ಇದ್ದೀವಿ. ಯಾರು ನಮ್ಮಿಂದ ದೂರ ಹೋಗ್ತಿದ್ದಾರೆ ಅಂದಾಗ ಒಂಥರ ಸಂಕಟ ಆಗುತ್ತಲ್ಲ, ಆ ರೀತಿ ಸಂಕಟ ಆಗ್ತಿದೆ. ಮುಂಚೆ ಯಾವತ್ತೂ ಹೀಗಾಗಿರ್ಲಿಲ್ಲ. ರಾಧಿಕಾ, ಇಲ್ದೇ ಇರೋ ಯೋಚನೆಗಳನ್ನ ತಲೆಗೆ ತುಂಬಿಕೊಂಡ್ರೆ ಹೀಗೆ ಆಗೋದು. ಮೊದಲು ಎಲ್ಲಾನು ಮರೆತು ನೆಮ್ಮದಿಯಾಗಿರೋದನ್ನ ಕಲಿ. ಹೌದು, ವಿಶ್ವ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನೀನ್ ವಿಶ್ವ ಹುಡ್ಕೋದಿಕ್ಕೆ ನಾನು ಕೂಡ ಸಹಾಯ ಮಾಡ್ತೀನಿ. ನನ್ನ ಕೃಷ್ಣನ್ ಮದ್ವೆ ಒಂದು ಮುಗ್ದೋಗ್ಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿನಾ? ಸರಿ. ರಾಧಿಕಾ, ನಿಂಗೆ ಇನ್ನೊಂದು ವಿಚಾರ ಹೇಳ್ಬೇಕಿತ್ತು. ಏನ್ ಜಾನಕಿ? ರಾಧಿಕಾ, ಈಗಾಗಲೇ ಕೃಷ್ಣಂಗೆ ಆಲ್ಮೋಸ್ಟ್ ಎಲ್ಲ ಮರ್ತೋಗಿರೋ ಹಾಗಿದೆ. ಇನ್ನೊಂದೆರಡು ಮಾತ್ರೆ ಕೊಟ್ಟರೆ ಸಾಕು, ನಮ್ಮ ಕೆಲಸ ಆದಾಗೆ. ರಾಧಿಕಾ, ಯಾಕೆ ಹೀಗೆ ಭಯ ಪಡ್ತಾ ಇದೀಯಾ? ನಾವೇನು ಕೃಷ್ಣಂಗೆ ಅನ್ಯಾಯ ಮಾಡ್ತಾ ಇಲ್ಲ. ನನ್ನಿಂದ ಕೃಷ್ಣ ದೂರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಕೆಲಸನ ಮಾಡ್ತಾ ಇದ್ದೀವಿ. ನೀನು ಭಯ ಪಡ್ತಿರೋದು ನೋಡ್ತಾ ಇದ್ರೆ ನಾನು ಕೃಷ್ಣನ ಪ್ರಾಣಕ್ಕೆ ಏನಾದರೂ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಇದೆ. ನಾನು ಒಪ್ಕೊಂಡಿರೋದು ನಿನ್ನ ಮೇಲಿನ ಪ್ರೀತಿಯಿಂದ ಅಷ್ಟೇ ಜಾನಕಿ. ಈಗಲೂ ನೀನು ಮಾಡ್ತಿರೋ ಈ ಕೆಲಸ ನನಗಿಷ್ಟ ಇಲ್ಲ. ಪ್ಲೀಸ್ ರಾಧಿಕಾ, ಹೀಗೆಲ್ಲ ಮಾತಾಡಿ ನಂಗೆ ಬೇಜಾರು ಮಾಡಬೇಡ. ನನ್ನ ಕೃಷ್ಣನ ಸಂಬಂಧ ಇಷ್ಟ ಇಲ್ಲ ಅಂತ ಇನ್ನು ಒಂದೇ ಒಂದ್ಸಲ ಹೇಳಿದ್ರು ನಂಗೆ ತುಂಬ ಹರ್ಟ್ ಆಗುತ್ತೆ. ಸರಿ ಬಿಡು, ನಿನಗಿಷ್ಟ ಬಂದ ಹಾಗೆ ಮಾಡು. ಆದರೆ ಹುಷಾರು, ಅವನಿಗೆ ಹಳೆ ನೆನಪೆಲ್ಲ ಬಂದರೆ ನಿನಗೆ ಸಮಸ್ಯೆ ಆಗೋದು. ರಾಧಿಕಾ, ನಾನು ಕೊಟ್ಟಿರೋ ಮಾತ್ರೆ ಪವರ್ ಬಗ್ಗೆ ನನಗೆ ನಂಬಿಕೆ ಇದೆ. ಕೃಷ್ಣಂಗೆ ಹಳೆ ನೆನಪು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅವನಿಗೆ ಹಳೆ ನೆನಪು ಬಂದರೆ ಅವನಿಗೋಸ್ಕರ ಯಾರೋ ಕಾಯ್ತಾ ಇದ್ದಾರೆ ಅಂತಾನೆ ಅರ್ಥ. ನನ್ನನ್ನು ಈ ವಿಷಯದಲ್ಲಿ ಸ್ವಾರ್ಥಿ ಅನ್ಕೊಂಡ್ರು ಪರವಾಗಿಲ್ಲ. ಕೃಷ್ಣ ಇಲ್ಲದೆ ಇಷ್ಟು ದಿನ ಅವ್ರು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಇನ್ನು ಮುಂದೇನೂ ಹಾಗೇ ಇರಲಿ. ನಾನು ಕೃಷ್ಣನ ಬಿಟ್ಕೊಡೋ ಮಾತೇ ಇಲ್ಲ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಹೊರಡ್ತೀನಿ. ಏನು ರಾಧಿಕಾ ಇದು? ಏನು ನಡೀತಾ ಇದೆ? ಏನಾಯ್ತು? ಏನಾಯ್ತು ಅಂತ ಬೇರೆ ಕೇಳ್ತಿದ್ಯಾ? ಯಾಕೆ ನಿನಗೆ ಗೊತ್ತೇ ಇಲ್ವಾ? ಜಾನಕಿ ಇಷ್ಟೊಂದು ಮುಂದುವರೆದಿದ್ದಾಳೆ ಅಂದರೆ ಇದು ನಿನಗೆ ಗೊತ್ತಿಲ್ಲದೆ ಇರೋದು ಸಾಧ್ಯನೇ ಇಲ್ಲ. ಹೇಳಿ ರಾಧಿಕಾ, ಈ ಆಶ್ರಮದಲ್ಲಿ ಏನು ನಡೀತಾ ಇದೆ? ಜಾನಕಿಗೆ ನೀನು ಸಹಾಯ ಮಾಡ್ತಿರೋದು ಗೊತ್ತಾದರೆ ಏನಾಗುತ್ತೆ ಅನ್ನೋದು ಗೊತ್ತಿದೆಯಾ?
ನಾನು ಸಹಾಯ ಮಾಡ್ತಿಲ್ಲ. ಸುಳ್ಳು ಯಾಕೆ ಹೇಳ್ತೀಯಾ? ನನಗೇನು ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ಯಾ? ಕೃಷ್ಣನ ಹತ್ರ ಈ ಆಶ್ರಮದಲ್ಲಿ ನಾನು ಮಾತಾಡೋ ಹಾಗಿಲ್ಲ. ಯಾಕೆ? ಏನು ಮುಚ್ಚಿಡ್ತೀರಾ ನೀವಿಲ್ಲಿ? ನೀವಷ್ಟೇ ಅಲ್ಲ, ಜಾನಕಿ ಬಿಟ್ಟು ಕೃಷ್ಣನ ಹತ್ರ ಯಾರೂ ಹೋಗೋ ಹಾಗಿಲ್ಲ. ಯಾಕೆ ಹೋಗಾಗಿಲ್ಲ? ಏನಷ್ಟು ದೊಡ್ಡ ಮನುಷ್ಯ ನಾನು? ನನಗೆ ಚೆನ್ನಾಗಿ ಗೊತ್ತು, ಜಾನಕಿ ಕೃಷ್ಣನ್ ಚಕ್ಕಂದ ಯಾರಿಗೂ ಗೊತ್ತಾಗಬಾರ್ದು ಅಂತ ತಾನೆ ಅಲ್ಲಿ ಯಾರೂ ಹೋಗಬಾರ್ದು. ಜೊತೆಗೆ ನಿನ್ನ ಸಪೋರ್ಟ್ ಬೇರೆ. ಮನೆಗೆ ದ್ರೋಹ ಮಾಡ್ತಿದ್ಯಾ ನೀನು. ನಾನು ಯಾವ ದ್ರೋಹನೂ ಮಾಡ್ತಾ ಇಲ್ಲ. ಸರಿಯಾಗಿ ಮಾತಾಡೋದನ್ನ ಮೊದಲು ಕಲೀರಿ. ಒಂದು ನಿಮಿಷ ರಾಧಿಕಾ. ಕೃಷ್ಣ ಜಾನಕಿನ ಒಂದು ಮಾಡೋದಕ್ಕೆ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಆ ಶಾಂತನು ಬೇರೆ ಸೇರ್ಕೊಂಡಿದ್ದಾನಲ್ವಾ? ಶಾಂತನು ಬಗ್ಗೆ ಕೆಂಡ ಕಾರ್ತಿದ್ದೆ ನೀನು. ಈಗೇನಾಗಿದೆ? ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾಕೆ? ಆ ಜಾನಕಿಗೆ ಮರಳು ಮಾಡಿದಾಗೆ ನಿನ್ನನ್ನು ಮರಳು ಮಾಡ್ಬಿಟ್ಟು ಅವನು ಏನೋ ಉದ್ದೇಶ ಇಟ್ಕೊಂಡೆ ಈ ಕೆಲಸ ಮಾಡ್ತಿರ್ತಾನವನು. ಇಲ್ಲ ಅಂದಿದ್ರೆ ಆ ಕೃಷ್ಣ ಜಾನಕಿ ಬಗ್ಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಬೇಕು ಹೇಳು? ನನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮಿಬ್ಬರಿಗೂ ಸಂಬಂಧ ಇಲ್ಲ ಅಂತ ನೀನು 1000 ಹೇಳು, ಅವನು 1000 ಹೇಳಿ, ನಾನಂತೂ ನಂಬಲ್ಲ. ಅಲ್ಲ, ಆ ಕೃಷ್ಣನ ಹತ್ರ ಮಾತಾಡೋಕೆ ಹೋದ್ರೆ ಅವನದೇನು ಪ್ರಾಬ್ಲಮ್ಮು? ನೋಡ್ರಿ ರಾಧಿಕಾ, ನನ್ನ ಮೇಲಿನ ಕೋಪಕ್ಕೆ ಆ ಶಾಂತನ ಮೇಲಿರೋ ಅನುಮಾನ ಕೊನೆ ಆಗೋದಕ್ಕೆ ಬಿಡಬೇಡ. ಹೇಳು, ನಿನಗೇನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತೀಯನಾ? ಶತ್ರುವಿನ ಶತ್ರು ಮಿತ್ರ ಅನ್ನೋ ಪಾಲಿಸಿನ ಅಪ್ಲೈ ಮಾಡೋದಕ್ಕೆ ರೆಡಿ ಇದ್ದೀನಿ ನಾನು. ನನಗೆ ಆ ಶಾಂತನ ಮೂಲ ಗೊತ್ತಾಗಬೇಕಷ್ಟೆ. ನಿಜ ಹೇಳು, ಅವನ ಬಗ್ಗೆ ನಿನಗೇನು ಗೊತ್ತು? 1-2 ದಿನಗಳಲ್ಲಿ ನಿನ್ನ ಗಂಡನ ಕರ್ಕೊಂಡ್ಬಂದು ನಿನ್ನ ಮುಂದೆ ನಿಲ್ಲಿಸೋ ಜವಾಬ್ದಾರಿ ನನ್ನ. ಏನು ಯೋಚಿಸ್ತಿದೆಯಾ ರಾಧಿಕಾ? ನೋಡಿ, ಶಾಂತನ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆಯೋ ನನಗೂ ಅಷ್ಟೇ ಗೊತ್ತಿರೋದು. ಆದರೆ ನೀವು ಆಶ್ರಮಕ್ಕೆ ಬರೋದನ್ನ ಅವ್ನು ಯಾಕೆ ತಡೀತಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನೀವೇ ಕಂಡುಹಿಡಿಬೇಕು. ನನಗೂ ಅವನ ಬಗ್ಗೆ ಅನುಮಾನ ಇದೆ. ವಿಷಯ ಏನು ಅಂತ ಕಂಡುಹಿಡಿಬೇಕಾಗಿರೋದು ನಿಮ್ಮ ಕೆಲಸ. ನಾನು ಹೀಗೆ ಹೇಳಿದೆ ಅಂತ ಅವನಿಗೆ ಗೊತ್ತಾದರೆ ನನಗೆ ಸಮಸ್ಯೆ ಆಗುತ್ತೆ. ಜಾನಕಿ, ನಂಜುಗುಡಿಗೆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಮನೆಯಲ್ಲಿ ಹೇಳ್ಬಿಡ್ತಾನೇನೋ ಅಂತ ಅನಿಸ್ತಿದೆ ನನಗೆ. ಬರೀ ಅವ್ನು ಮಾತಾಡ್ತಾನಷ್ಟೇ, ಆದರೆ ಏನೂ ಮಾಡಲ್ಲ. ನೀನೇನು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಒಂದು ವೇಳೆ ಹೇಳಿದ್ರೆ ಏನು ಮಾಡೋದು? ಹೇಳಿದ್ರೆ ಏನು ಮಾಡೋಕ್ಕಾಗತ್ತೆ? ನಿಜ ಅಂತ ಒಪ್ಕೊಳ್ಳೋದಷ್ಟೇ. ಹೇಗಿದ್ರೂ ನನ್ನ ಪರವಾಗಿ ನೀನು ನಿಲ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಲ್ಲ. ಕೃಷ್ಣನ್ಗೆ ಹಳೆ ನೆನಪು ಹೋಗಿರೋದು ನಿಜನಾ? ನೀನು ನೋಡಿದ್ಯಾ? ಇನ್ನು ಒಂದೇ ಒಂದು ಮಾತ್ರೆ ಕೊಟ್ಟರೆ ಸಾಕು, ಹಳೇದೆಲ್ಲ ಮರ್ತೋಗುತ್ತೆ. ಇವಾಗಲೂ ಕೂಡ ಅವ್ನಿಗೆ ಯಾವುದು ನೆನಪಿಲ್ಲ. ಇನ್ನೊಂದು ಮಾತ್ರೆ ಕೊಡಬೇಕು ಅಂತ ಇರೋದು ಮುಂದೆ ಯಾವತ್ತೂ ಅವನಿಗೆ ಹಳೆ ನೆನಪು ಬರಬಾರ್ದು ಅನ್ನೋ ಉದ್ದೇಶದಿಂದ ಮಾತ್ರ. ನೋಡು, ನೀನು ಯಾವುದಕ್ಕೂ ಭಯ ಪಡಬೇಡ. ಹಾಗೆ ಆ ನಂಜುಗುಡಿ ಬಗ್ಗೆ ಯೋಚನೆ ಮಾಡಬೇಡ. ಅವನು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಜಾತಿ. ಗಾಳಿ ಬಂದ ಕಡೆ ತೂರ್ಕೋತಾ ಇರ್ತಾನೆ. ಅವನನ್ನ ಹೇಗೆ ದಾರಿಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ನಿನ್ನ ಹತ್ರ ಒಂದು ಮಾತು ಹೇಳ. ಪರವಾಗಿಲ್ಲ, ಹೇಳು. ಆ ಶಾಂತನ ಸಹಾಯ ತಗೊಳ್ಳೋದನ್ನ ಮೊದಲು ನಿಲ್ಲಿಸು. ಅವನು ಸರಿ ಇಲ್ಲ. ರಾಧಿಕಾ, ಮೊದಲು ನೀನು ಹೇಳೋದನ್ನ ನಾನು ನಂಬ್ತಾ ಇದ್ದೆ. ಆದರೆ ಇವತ್ತಿನವರೆಗೂ ಅವರಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ಕಾಣಿಸ್ಲಿಲ್ಲ. ಅಷ್ಟೇ ಅಲ್ಲ, ನನ್ನಿಂದ ಇಷ್ಟೆಲ್ಲ ಮಾಡಿಸ್ತಾ ಇರೋದು ಶಾಂತನು ಅವ್ರೆ.
ಅಲ್ಲ, ಕೃಷ್ಣನ ನಾನು ಇಷ್ಟೆಲ್ಲ ಹಚ್ಕೊಳ್ಳೋದಕ್ಕೆ ಕಾರಣ ಕೂಡ ಶಾಂತನುನೇ. ಅಷ್ಟೇ ಅಲ್ಲ, ಈ ಐಡಿಯಾ ಕೂಡ ಅವ್ರದ್ದೇ. ಯಾವುದು? ಕೃಷ್ಣನ್ ಹಳೆ ನೆನಪು ಹೋಗೋದಕ್ಕೆ ಮಾತ್ರೆ ಕೊಡು ಅಂತ ಹೇಳಿರೋದು. ಏನ್ ಹೇಳ್ತಿದ್ಯಾ ನೀನು? ಅವನ್ ಯಾಕೆ ಹಾಗೆ ಹೇಳ್ದ? ಈ ಮಾತನ್ನ ಅವನು ಹೇಳ್ತಿದ್ದಾನೆ ಅಂದ್ರೆ ಅವ್ನ ಮನ್ಸಲ್ಲಿ ಬೇರೆ ಏನೋ ಇದೆ. ದಯವಿಟ್ಟು ಅವನ ಮಾತನ್ನ ನಂಬೋದಕ್ಕೆ ಹೋಗ್ಬೇಡ. ಹಾಗೆಲ್ಲ ಏನೂ ಇಲ್ಲ ರಾಧಿಕಾ. ಏನು ಇಲ್ಲ ಅಂದ್ರೆ ಮತ್ತೇನ್ ಕಾರಣ ಇದೆ? ಅವನು ಯಾಕೆ ನಿನಗೆ ಸಹಾಯ ಮಾಡ್ತಿದ್ದಾನೆ? ಅವರಿಗೆ ನಮ್ಮ ಆಶ್ರಮದಲ್ಲೇ ನಮ್ಮಿಂದನೇ ಗುಣ ಆಗಿದೆ ಅನ್ನೋ ಭಾವನೆ ಬಂದಿದೆ. ಅದಕ್ಕೆ ನನಗೆ ಸಹಾಯ ಮಾಡ್ತಾ ಇರೋದು. ಯಾವುದನ್ನು ಕಣ್ಣು ಮುಚ್ಕೊಂಡು ನಂಬಾರ್ದು. ಉಪಯೋಗ ಇಲ್ಲ ಅಂದ್ರೆ ಅವನು ಈ ಕೆಲಸನ ಯಾಕೆ ಮಾಡ್ತಾನೆ ಹೇಳು? ಶಾಂತನು ಅವ್ರ ಬಗ್ಗೆ 1000 ಹೇಳಿದ್ರು ನಾನು ಯಾರ ಮಾತನ್ನು ನಂಬೋದಿಲ್ಲ. ನೀನು ಹೇಳಿದ್ರು ಅಷ್ಟೇ. ಅಷ್ಟೇ ಅಲ್ಲ, ನಾಳೆ ನೀನು ಕೃಷ್ಣನ ಬಗ್ಗೆ ಹೇಳಿದ್ರು ಕೂಡ ನಾನು ನಂಬೋದಿಲ್ಲ. ಈಗಾಗಲೇ ನಾನು ಕೃಷ್ಣನ ಪ್ರೀತಿಸಿದಾಗಿದೆ. ಅದನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಾಣ ಬೇಕಾದರೂ ಬಿಡ್ತೀನಿ ಹೊರತು ಕೃಷ್ಣನ್ನ ಯಾರಿಗೂ ಬಿಟ್ಕೊಡಲ್ಲ. ನೀನು ಕೃಷ್ಣನ ಪ್ರೀತಿಸ್ಬೇಡ ಅಂತ ನಾನು ಹೇಳ್ತಿಲ್ಲ. ಆದರೆ ಶಾಂತನು ಇಷ್ಟೆಲ್ಲ ಮಾಡ್ತಿರೋದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇರುತ್ತೆ. ಅದೇನು ಅಂತ ತಿಳ್ಕೊ ಅಂತ ಹೇಳ್ತಿದ್ದೀನಿ. ನೋಡು, ಪ್ರತಿಫಲ ಇಲ್ಲದೆ ಯಾರಿಗೂ ಯಾವ ಸಹಾಯನೂ ಮಾಡೋದಿಲ್ಲ. ಅದು ಶಾಂತನು ಅಂತವ್ರಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯೋಚನೆ ಮಾಡು. ಕೃಷ್ಣ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಆ ನಂಜುಗುಡಿ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಕೃಷ್ಣ, ಆ ನಂಜುಗುಡಿ ಮಾತನ್ನ ಕೇಳಕ್ ಹೋಗ್ಬೇಡ. ಅವನು ಸರಿ ಇಲ್ಲ. ಇಲ್ದೇ ಇರೋದನ್ನ ಹೇಳೋದೇ ಅವನ ಕೆಲಸ. ಏನಿಲ್ಲ, ಅವನು ಹೇಳಿದ್ ಸರಿಯಾಗೇ ಇತ್ತು. ಇಲ್ಲ ಕೃಷ್ಣ, ಅವನಿಗೆ ನನ್ನ ಆಶ್ರಮಕ್ಕೆ ಬರೋದೇ ಇಷ್ಟ ಇಲ್ಲ. ನಿನ್ ಜೊತೆ ಮಾತಾಡೋದಂತೂ ಇನ್ನೂ ಇಷ್ಟ ಇಲ್ಲ. ಯಾಕೆ? ಯಾಕಂತ ಇನ್ನೊಂದ್ಸಲ ಯಾವಾಗಾದ್ರೂ ಹೇಳ್ತೀನಿ ಬಿಡು. ನಾನು ಯಾರು, ಎಲ್ಲಿಂದ ಬಂದೆ, ನಮ್ಮ ಅಪ್ಪ ಅಮ್ಮ ಯಾರು, ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ನೀವು ಪ್ರಯತ್ನ ಪಡಲೇ ಇಲ್ಲ ಅನ್ಸತ್ತೆ ಅಲ್ಲ? ಪ್ಲೀಸ್ ಅದನ್ನು ಕಂಡುಹಿಡಿದು ನನ್ನನ್ನು ಅಲ್ಲಿಗೆ ಕಳಿಸಿ. ನನಗಿಲ್ಲಿ ಇರೋದಕ್ಕೆ ಬೇಜಾರು. ಪಾಪ ನಮ್ಮ ಮನೆಯವರು ನನಗೋಸ್ಕರ ಕಾಯ್ತಾ ಇರ್ತಾರೆ ಅಲ್ವಾ? ನಂಜುಗುಡಿನೂ ಅದನ್ನೇ ಹೇಳಿದ್ದು. ಇಲ್ಲಿವರೆಗೂ ನನ್ನನ್ನು ನಮ್ಮ ಮನೆಯವ್ರ ಹತ್ರ ಸೇರಿಸೋದಕ್ಕೆ ನೀವು ಪ್ರಯತ್ನ ಪಟ್ಟೇ ಇಲ್ಲ ಅನ್ಸತ್ತೆ ಅಲ್ಲ? ಯಾಕೆ ಪ್ರಯತ್ನ ಪಟ್ಟಿಲ್ಲ? ಪ್ರಯತ್ನ ಪಟ್ಟಿದ್ದೀವಲ್ಲ. ಹೌದಾ? ಹೌದು ಕೃಷ್ಣ. ನೀನು ಆಶ್ರಮಕ್ಕೆ ಬಂದಾಗ ನಿನ್ನ ಫೋಟೋನ ಎಲ್ಲ ನ್ಯೂಸ್ ಪೇಪರಲ್ಲೂ ಹಾಕ್ಸಿದ್ರಂತೆ. ನಿನ್ನ ಫೋಟೋ ತಗೊಂಡೋಗಿ ಎಲ್ಲ ಕಡೆ ವಿಚಾರಿಸಿದ್ರಂತೆ. ಅಂದರೆ ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ ಅಷ್ಟೇ. ಹೌದಾ ಜಾನಕಿ ಅವರೇ? ಅಂದರೆ ನಾನು ಯಾರು? ಪ್ಲೀಸ್ ನನಗೆ ಹಳೆ ನೆನಪು ಬರೋದಕ್ಕೆ ಹೆಲ್ಪ್ ಮಾಡಿ. ನೆನಪು ಬಂದರೆ ಹೊರಟೆ ಹೋಗ್ಬಿಡ್ತೀಯಲ್ಲ ಕೃಷ್ಣ. ನೀನನ್ನು ಬಿಟ್ಟು ಬದುಕೋ ಶಕ್ತಿ ಅಂತೂ ನನಗಿಲ್ಲ. ಹೊಸದಾಗಿ ನಮ್ಮಿಬ್ರು ಸಂಬಂಧನ ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೇ ಯಾಕೆ ಕಲ್ಲಾಕ್ಲಿ ಹೇಳು? ಏನು ಯೋಚನೆ ಮಾಡ್ತಿದ್ದೀರಾ ಜಾನಕಿ ಅವರೇ? ಸಹಾಯ ಮಾಡ್ತೀರಾ ತಾನೇ? ಖಂಡಿತವಾಗ್ಲೂ ಮಾಡ್ತೀನಿ. ನೀನು ಸರಿ ಹೋಗ್ಬೇಕು ಅನ್ನೋದು ನನ್ನ ಆಸೆ ಕೂಡ. ಅದಕ್ಕೆ ಅಲ್ವಾ ಎಲ್ಲ ಕೆಲಸ ಬಿಟ್ಟು ನೀನು ನೋಡ್ಕೋತಾ ಇರೋದು. ಥ್ಯಾಂಕ್ಸ್ ಕೃಷ್ಣ. ಇನ್ನೊಂದು ಮಾತು, ನಿನ್ಗೆ ಹಳೆ ನೆನಪು ಬರಲಿಲ್ಲ ಅಂದರೆ ಏನು ಮಾಡ್ತೀಯಾ? ನಿಂಗೆ ಹಳೆ ನೆನಪು ಬರೋದಕ್ಕೇನೋ
ನಾನು ಸಹಾಯ ಮಾಡ್ತೀನಿ. ಬರಲೇ ಇಲ್ಲ ಅಂದ್ರೆ ನಮ್ಮ ಜೊತೆ ಇಲ್ಲೇ ಇರ್ತೀಯಾ? ಈ ಆಶ್ರಮದಲ್ಲ? ಅಲ್ಲ, ನಮ್ಮ ಮನೇಲಿ. ನಿಮ್ಮ ಮನೆಗೆ ನಾನು ಯಾಕೆ ಬರಲಿ? ಅದು ಮುಂದೆ ನಾನೇ ಹೇಳ್ತೀನಿ ಬಿಡು. ನಿನ್ನ ನಿಮ್ಮ ಮನೆಯವ್ರ ಹತ್ರ ಸೇರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನಮ್ಮ ಮನೆಯವ್ರ ಜೊತೆ ಇರೋದಕ್ಕೆ ನಿನಗೆ ಸಮಸ್ಯೆ ಇಲ್ಲ ಅಲ್ವಾ? ನಮ್ಮ ಜೊತೆನೇ ಇರ್ತೀಯಾ? ಸರಿ, ಇರ್ತೀನಿ. ಸರಿ, ನೀನು ರೆಸ್ಟ್ ತಗೋ, ನಾನು ಬರ್ತೀನಿ. ಯಾರೋ ಇವನು ಜೋಕುಮಾರ ಕಣ್ಣನೀನಿಂದ, ಯಾರೋ ಇವನು ಮಾಯಗಾರ ಯಾರಿಗೆ ಸ್ವಂತ. ಸಾವಿರ ಆಲೋಚನೆ ಮೌನವೇ ಸಂಭಾಷಣೆ, ಯಾರೋ ಯಾರೋ ಕಾಣೆ. ಯಾರಿವನೋ 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 ಯಾರಿವನೋ, ಇವನ್ಯಾರ ಮಗನೋ ಕಾಣೆ ನ ಕಾಣೆ. ಹೆಸರೇನೋ ಹೆಸರೇನೋ ಯಾವೂರ ನಾಯಕನೋ, ಜೊತೆಗಾರನಾಗುವನೋ ಕಾಣೆ ನನ್ನಾಣೆ. ಎದೆ ಬಡಿತ ಯಾತಕೋ ತಾಳ ತಪ್ಪಿದೆ ಇಂದು ಇವನ ನೋಡಿ. ಇದೇನು ಸೂಚನೆ, ಇದೆಂಥ ಯೋಚನೆ, ಹೊಸದಾದ ದಿಗಿಲು ಯಾಕೋ ಕಾಣೆ. ತುಟಿಲಿ ಕಂಪನ, ಎದೆಲಿ ತಲ್ಲಣ, ಬಹಳನೇ ಇಷ್ಟ ದೇವರಾಣೆ. ಆಯ್ತು ದೊಡಮ್ಮ, ಇನ್ನೊಂದು ಅರ್ಧ ಗಂಟೆಲಿ ಮನೇಲಿ ಇರ್ತೀನಿ, ಸರಿನಾ? ಜಾನಕಿ ಅವ್ರೆ, ಏನಂತ ನಮ್ಮ ಕೃಷ್ಣ ನಂಜುಗುಡಿ ಬಂದು ಹೋದ್ಮೇಲೆ ಏನಾದರೂ ಬದಲಾವಣೆ ಆಗಿದಾನ? ಅಯ್ಯೋ, ಅವ್ನು ಕೇಳೋ ಪ್ರಶ್ನೆಗಳಿಗೆ ನನ್ಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗೋಯ್ತು. ಅವ್ನು ಕೃಷ್ಣನ ತಂಟೆಗೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಬಿಡಿ. ಹೇಳಿ, ಕೃಷ್ಣನ್ಗೆ ಹಳೆ ನೆನಪು ಬರುತ್ತೋ ಅಥವಾ ಬರಲ್ವೋ? ಅವ್ನು ಈಗಿರೋ ಪರಿಸ್ಥಿತಿಲಿ ಹಳೆ ನೆನಪು ಬರೋ ಚಾನ್ಸೇ ಇಲ್ಲ. ಎಲ್ಲ ನೆನಪು ವಾಶೌಟ್ ಆಗಿದೆ. ಈಗ ನಮ್ಮ ಮುಂದೆ ಇರೋದು ಹೊಸ ಕೃಷ್ಣ. ಅವನನ್ನ ನಮಗ್ ಬೇಕಾಗಿರೋ ಹಾಗೆ ಬದಲಾಯಿಸ್ಕೋಬಹುದು. ನಿಮಗೆ ಹೇಗೆ ಬೇಕೋ ಹಾಗೆ ತಿದ್ಕೊಳ್ಳಿ ಜಾನಕಿ ಅವರೇ, ನೀವು ಖುಷಿಯಾಗಿರ್ಲಿ ಅಂತಲ್ವಾ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಆದ್ರೆ ನನ್ನನ್ನ ನಮ್ಮ ಮನೆಯವ್ರ ಹತ್ರ ಸೇರ್ಸಕ್ಕಾಗತ್ತಾ ಅಂತ ಕೇಳ್ತಾ ಇದ್ದ. ಬರೀ ಕೇಳ್ತಾ ಇದ್ದಂತಾನೆ, ಸರಿ ಅಂತೇಳಿ ಸುಮ್ಮನಾಗ್ಬಿಡಿ. ಅವನೀಗ ಏನೂ ಮಾಡಕ್ಕಾಗದಿರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ಶಾಂತನವ್ರೆ, ಈ ವಿಷಯದಲ್ಲಿ ನಾನು ನಿಮ್ಮನ್ನೇ ನಂಬಿದ್ದೀನಿ. ಆಶ್ರಮದಲ್ಲಿ ಯಾವ ಸಮಸ್ಯೆನೂ ಆಗದೆ ಇರೋ ರೀತಿ ನೀವೇ ನೋಡ್ಕೋಬೇಕು. ಹಾಗೆ ಆಗ್ಲಿ ಜಾನಕಿ ಅವರೇ. ಆದ್ರೆ ಮುಂದೊಂದು ದಿನ ಅವ್ರ ಕಡೆಯವ್ರು ಬಂದ್ರೆ ಏನ್ ಮಾಡ್ತೀರಾ? ನಿಮ್ಮ ಕೃಷ್ಣ ನಮ್ಮ ಹತ್ರ ಇಲ್ಲ ಅಂತ ಬಚ್ಚಿಡ್ತೀನಿ. ಕೃಷ್ಣ ಅನ್ನೋನು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀನಿ. ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನಾನೊಂಥರ ಹಠಮಾರಿ. ನನಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಓ, ಏನ್ ಬೇಕಾದ್ರೂ ಮಾಡ್ತೀರಾ? ಹೌದು, ಏನು ಬೇಕಾದರೂ ಮಾಡ್ತೀನಿ. ನಿಮಗೆ ಗೊತ್ತಲ್ಲ, ನನ್ನ ಕೆಲಸಕ್ಕೆ ದ್ರೋಹ ಮಾಡಿಕೊಂಡು ಅವನು ಹಳೆ ನೆನಪೆಲ್ಲ ಹೋಗೋವಾಗ ಮಾಡಿದ್ದೀನಲ್ಲ. ಮುಂದೆ ಕೂಡ ಅಷ್ಟೇ. ನನ್ನ ಕೃಷ್ಣನ ಯಾರೇ ದೂರ ಮಾಡಕ್ ಬಂದ್ರು ಅವರಿಗೆ ತಕ್ಕ ಪಾಠ ಕಲಿಸ್ತೀನಿ. ಇದಪ್ಪ ಪ್ರೀತಿ ಅಂದ್ರೆ. ನಿಮ್ಮಲ್ಲಿ ಇದೇ ನನಗೆ ತುಂಬಾ ಇಷ್ಟ ಆಗಿರೋದು ಜಾನಕಿ ಅವರೇ. ಪ್ರೀತಿಯಲ್ಲಿ ಹಠ ಮಾಡೋದು ತಪ್ಪೇ ಅಲ್ಲ ಅನ್ನೋದು ನನ್ನ ಭಾವ.
ಆದಷ್ಟು ಬೇಗ ದೇಸಾಯಿಗಳಿಗೆ ಹೇಳಬೇಕು, ಮನೆ ಮುಂದೆ ವಾಲ್ಗ ಊದಿಸಿ ಅಂತ. ನಿಮ್ಮ ಪ್ರೀತಿಗೆ ಅವ್ರನ್ನ ಒಪ್ಸೋ ಪ್ರಯತ್ನಕ್ಕೆ ನಾನು ಕೂಡ ಬೆಂಬಲವಾಗಿರ್ತೀನಿ. ಥ್ಯಾಂಕ್ ಯು ಶಾಂತನು. ಹೋದ ಜನ್ಮದಲ್ಲಿ ನೀವು ನನಗೆ ಏನಾಗಿದ್ರೋ ಏನು, ಈ ಜನ್ಮದಲ್ಲಿ ನಂಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಗುಡ್ ನೈಟ್, ಬಾಯ್. ಜಾನಕಿ, ಹಿಂದಿನ ಜನ್ಮದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ನಿಮ್ಮ ಕುಟುಂಬದ ಪಾಲಿಗೆ ನಾನೇ ಶನಿ. ಶನಿ ಒಗ್ಗಿಸ್ಕೊಂಡಾಯ್ತು, ಇನ್ನಿಮಗೆ ಮುಕ್ತಿ ಇಲ್ಲ. ದೇಸಾಯಿ, ನಿನ್ನ ಮಗಳು ಜಾನಕಿನೇ ಉಪಯೋಗಿಸ್ಕೊಂಡು ರಾಧಿಕಾ ಬದುಕನ್ನ ನರಕ ಮಾಡ್ತೀನಿ. ಅಯ್ಯೋ, ನನ್ನ ಮಗಳ ಬದುಕು ಈಗಾಯ್ತಲ್ಲ ಅಂತ ಮರುಕ ಪಡಬೇಕು ನೀನು. ಯಾವ ಮಗಳ ಪರವಾಗಿ ನಿಲ್ತೀಯ ನಾನು ನೋಡಿ.